ಇನ್ನು ಜೆಡಿಎಸ್ ಬಿಜೆಪಿ ಲೆಕ್ಕಾಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ನಾನು ಮೊದಲೇ ಹೇಳಿದಾಗೆ ಒಂದು ಹಂತದಲ್ಲಿ ಸೀಟ್ ಶೇರಿಂಗ್ ಬಹಳ ಸರಳವಾಗಿ ನಡೆದು ಹೋಗುತ್ತೆ ಅಂತ ಅಂದ್ಕೊಂಡಿದ್ರು ಏನೋ, ಬಟ್ ಎರಡೂ ಕಡೆಯೂ ಕೂಡ ತಿಕ್ಕಾಟ ಅನ್ನುವಂಥದ್ದು ಇದ್ದೇ ಇದೆ. ಹೀಗಾಗಿನೇ ಕುಮಾರಸ್ವಾಮಿ ಅವರು ಕೆಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸರ್ವೆಯನ್ನ ಮಾಡಿಸಿ ಅಂತ ಕ್ಷೇತ್ರಗಳ ವರದಿಯನ್ನು ಹಿಡ್ಕೊಂಡು ಸೀದಾ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಇವರಿಬ್ಬರ ನಡುವಿನ ಸೀಟ್ ಶೇರಿಂಗ್ ಬಿಕ್ಕಟ್ಟು ಬಗೆಹರಿಯುತ್ತಾ? ಬನ್ನಿ ನೋಡೋಣ. ಒಂದು ಕಡೆ ಸೀಟು ಲೆಕ್ಕಾಚಾರದಲ್ಲಿ ಬಿಜೆಪಿ ದೆಹಲಿ ಅಂಗಳದಲ್ಲಿ ಮ್ಯಾರಥಾನ್ ಮೀಟಿಂಗ್ ಮಾಡ್ತಿದ್ರೆ, ಇತ ದಳಪತಿಗಳು 4 ಕ್ಷೇತ್ರಗಳ ಮೇಲೆ ಕನಸಿನ ಬೆಟ್ಟವನ್ನೇ ಕಟ್ಕೊಂಡಿದ್ದಾರೆ. ಸೀಟು ಹಂಚಿಕೆ ಆದರೆ ಮಂಡ್ಯ, ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿಯುವ ಲೆಕ್ಕಾಚಾರಗಳನ್ನು ಹಾಕಿದ್ದಾರೆ. ನಾಳೆ ಅಥವಾ ನಾಡಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಕುಮಾರಸ್ವಾಮಿ ಈ 4 ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿ ಪಟ್ಟಿ ಸಿದ್ಧಪಡಿಸಿದ್ದಾರಂತೆ. ಸರ್ವೆ ವರದಿ ಆಧರಿಸಿ ಪಟ್ಟಿ ಸಿದ್ಧ ಮಾಡಿರುವ ಮಾಹಿತಿ ಇದೆ. ಮಂಡ್ಯದಿಂದ ಸಿಎಸ್ ಪುಟ್ಟರಾಜು ಹೆಸರು ಮುನ್ನೆಲೆಗೆ ಬಂದಿದೆಯಂತೆ. ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಎಚ್ಡಿಕೆ ಸ್ಪರ್ಧೆಗೆ ಒತ್ತಡ ಹಾಕುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಿದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಕೋಲಾರದಿಂದ ನಿಸರ್ಗ ನಾರಾಯಣಸ್ವಾಮಿ, ಸಮೃದ್ಧಿ ಮಂಜುನಾಥ್, ಮಲ್ಲೇಶ್ ಬಾಬು ಮೂವರ ಹೆಸರು ಕೇಳಿ ಬರ್ತಿದೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸೀಟು ಹಂಚಿಕೆ ವಿಚಾರವಾಗಿ ಮಾತನಾಡಿದ ಯಡಿಯೂರಪ್ಪ, ನಾಳೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಹೇಳಿದ್ರು. ಯಾರ್ಯಾವುದನ್ನು JDS ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ. ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ದು ಕೊಡ್ತಾರೆ ಯಾವ್ದು ಕೊಡಲ್ಲ ಅಂತ. ವಾತಾವರಣ ನಾವು ತುಂಬ ಅನುಕೂಲ ಆಗಿದೆ. ಮೋದಿಯವರ ನೇತೃತ್ವದಲ್ಲಿ ನಿಶ್ಚಿತವಾಗಿ ಒಂದು 24-25 ಸೀಟು ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಡೀತಾ ಇದೆ. ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಸಲು ಪ್ಲಾನ್. ಡಿಕೆ ಬ್ರದರ್ಸ್ ಓಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಡಿಕೆ ಸುರೇಶ್ ವಿರುದ್ಧ ಕ್ಲೀನ್ ಇಮೇಜ್ ಆಗಿರುವ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಡಿಕೆ ಸುರೇಶ್ ವಿರುದ್ಧ ಮಂಜುನಾಥ್ರನ್ನೇ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುತ್ತಿರೋದೇಕೆ ಅನ್ನೋ ಇನ್ಸೈಡ್ ಮಾಹಿತಿ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹಣಿಸಲು ಬಿಜೆಪಿ ರಣತಂತ್ರ ರೂಪಿಸಿದೆ. ಸಿಪಿ ಯೋಗೇಶ್ವರ್ಗಿಂತಲೂ ಮಂಜುನಾಥ್ ಹೆಚ್ಚು ಪ್ರಬಲರಾಗಿದ್ದಾರೆ ಅಂತ ಬಿಜೆಪಿ ಲೆಕ್ಕಾಚಾರ ಹಾಕಿದೆ. ಯಾಕಂದ್ರೆ ಮಂಜುನಾಥ್ ಅವರು ಕ್ಲೀನ್ ಇಮೇಜ್ ಇರೋ ವ್ಯಕ್ತಿ. ಹೀಗಾಗಿ ಮಂಜುನಾಥ್ರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ಬೀಳಬಹುದಾದ ಮತ, ಬಿಜೆಪಿ ಅಭ್ಯರ್ಥಿ ಆದ್ರೆ ಬೀಳಬಹುದಾದ ಮತಗಳ ಬಗ್ಗೆ ಬಿಜೆಪಿ ಲೆಕ್ಕಾಚಾರ ಹಾಕ್ತಿದೆ. ಇದರ ಜೊತೆಗೆ ಡಿಕೆ ಸುರೇಶ್ ಮತ್ತು ಸಿಪಿ ಯೋಗೇಶ್ವರ್ ಇವರಿಬ್ಬರಿಗೂ ಕ್ಷೇತ್ರದಲ್ಲಿ ನೆಗೆಟಿವ್ ಇದೆ. ಆದರೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಯಾವುದೇ ನೆಗೆಟಿವ್ ಇಲ್ಲವೆಂಬ ಮಾನದಂಡವನ್ನು ಬಿಜೆಪಿ ಪರಿಗಣಿಸಿದೆ. ಅಲ್ಲದೆ ಮೋದಿ ವರ್ಚಸ್ಸಿನ ಜೊತೆಗೆ ಮಂಜುನಾಥ್ ಜನಪ್ರಿಯತೆ ವರ್ಕೌಟ್ ಆಗುತ್ತೆ. ಮಂಜುನಾಥ್ ಕೇವಲ ಜೆಡಿಎಸ್ ಅಭ್ಯರ್ಥಿ ಆದರೆ ನಗರ ಭಾಗದ ಮತಗಳು ಮಿಸ್ ಆಗಬಹುದು. ಕಳೆದ ಬಾರಿ ಹಿನ್ನಡೆಯಾಗಿದ್ದ ಚನ್ನಪಟ್ಟಣ, ಮಾಗಡಿ ಮತ್ತು ಕುಣಿಗಲ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಸಿಗುತ್ತೆ ಎಂಬ ಲೆಕ್ಕಾಚಾರವನ್ನ ಬಿಜೆಪಿ ಹಾಕಿದೆ. ಹೀಗಾಗಿ ಮಂಜುನಾಥ್ರನ್ನ ಅಭ್ಯರ್ಥಿ ಮಾಡಲು ಬಿಜೆಪಿ ತೀರ್ಮಾನ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಾಕ್ಟರ್ ಮಂಜುನಾಥ್ ಕುಟುಂಬದವರ ಜೊತೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಈಗ ಇದ್ರ ಬಗ್ಗೆ ನಾನು ಇನ್ನೂ ನಮ್ಮ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು. ಸೊ ಬಹುಶಃ ಇನ್ನೂ 2-3 ದಿವಸ ನಾನು ಆಲೋಚನೆ ಮಾಡಬೇಕು. ಆಹ್ವಾನ ಕೊಟ್ಟಿರೋದು ನಿಜ, ಆಹ್ವಾನ ಕೊಟ್ಟಿರೋದು ನಿಜ, ಬಟ್ ಆದರೆ ಅಂತಿಮವಾಗಿ ನಾನು ಇನ್ನೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಈತ ಕುಮಾರಸ್ವಾಮಿ ಕಾಲೆಳೆದ ಡಿಸಿಎಂ ಡಿಕೆ ಶಿವಕುಮಾರ್ ಯಾರು ಕುಮಾರಸ್ವಾಮಿ ಸರ್ಕಾರ ತೆಗೆದರೂ ಅವರ ಜೊತೆಯೇ ಹೋಗಿದ್ದಾರೆ. ಯಾರು ಯಾರನ್ನ ನಂಬಬೇಕು ಅಂತ ಲೇವಡಿ ಮಾಡಿದ್ದಾರೆ. ನಮ್ಮ ಕುಮಾರಸ್ವಾಮಿಯವ್ರನ್ನ ತೆಗೆದಂಥವ್ರು ಯಾರು ಕುಮಾರಸ್ವಾಮಿನ ಇಳಿಸಿದ್ರು, ಯಡಿಯೂರಪ್ಪನವ್ರು ಇರ್ಬೋದು, ಆ ಯೋಗೇಶ್ ಇರ್ಬೋದು, ಆ ಮುನ್ರತ್ನ ಇರ್ಬೋದು, ಇವರೆಲ್ಲ ಸೇರಿ ಆ ಸರ್ಕಾರನ ಕಿತ್ತಾಕ್ಬಿಟ್ರು ನಮ್ಮ ಸೊಲ್ಯೂಷನ್. ಬ್ಯೂರೋ ರಿಪೋರ್ಟ್, TV9.